ನನ್ನ ಫ್ರೆಂಡ್ ಒಬ್ಬ ತನ್ನ ಕ್ಯಾಮ್ರಾನ ಆನ್ಲೈನ್ ಅಲ್ಲಿ ಸೆಲ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ ಅನ್ಕೊಳ್ಳಿ. ಅವನು ಕ್ಯಾಮ್ರಾ ಪ್ರೈಸ್ 20,000 ಅಂತ ಫಿಕ್ಸ್ ಮಾಡಿ ಆಡ್ ನ ಪೋಸ್ಟ್ ಮಾಡ್ತಾನೆ. ಇಲ್ಲಿ ಕ್ಯಾಮ್ರಾ ಒಂದು ಅಸೆಟ್, ಮತ್ತೆ 20,000 ಅನ್ನೋದು ಅವನು ಸೆಲ್ ಮಾಡೋಕೆ ಎಕ್ಸ್ಪೆಕ್ಟ್ ಮಾಡ್ತಿರೋ ಅಂತ ಪ್ರೈಸ್. ಈಗ ಒಬ್ಬ ಬೈಯರ್ ಆ ಆಡ್ ನ ನೋಡ್ತಾನೆ, ಅವನಿಗೆ ಕ್ಯಾಮ್ರಾ ಇಷ್ಟ ಆಗುತ್ತೆ, ಆದ್ರೆ 20,000 ಕೊಡೋಕೆ ರೆಡಿ ಇರಲ್ಲ. 18,000ಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾನೆ. ಹಾಗಾಗಿ ಟ್ರೇಡ್ ಆಗೋದಿಲ್ಲ. ನಮ್ಮ ಫ್ರೆಂಡ್ 2 ತಿಂಗಳು ವೇಟ್ ಮಾಡ್ತಾನೆ, ಆದ್ರೂ ಕೂಡ ಬೈಯರ್ ಸಿಗೋದಿಲ್ಲ. ಇದರ ನಂತರ ಪ್ರೈಸ್ ನ 19,000ಕ್ಕೆ ರೆಡ್ಯೂಸ್ ಮಾಡ್ತಾನೆ, ಆದ್ರೂ ಕೂಡ ಟ್ರಾನ್ಸಾಕ್ಷನ್ ಆಗೋದಿಲ್ಲ. ಕೊನೆಗೆ 18,000ಕ್ಕೆ ಪ್ರೈಸ್ ರೆಡ್ಯೂಸ್ ಮಾಡ್ತಾನೆ. ಈಗ ಬೈಯರ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಪ್ರೈಸ್ ಮತ್ತೆ ಸೆಲ್ಲರ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಪ್ರೈಸ್ ಮ್ಯಾಚ್ ಆಗುತ್ತೆ. ಹಾಗಾಗಿ ಟ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ, ಅಂದ್ರೆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಈ ಉದಾಹರಣೆಯಲ್ಲಿ ಡಿಮ್ಯಾಂಡ್ ಮತ್ತೆ ಸಪ್ಲೈ ಮ್ಯಾಚ್ ಆಗೋಕೆ ಸುಮಾರು 2 ತಿಂಗಳು ಟೈಮ್ ಬೇಕಾಯ್ತು. ಆದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ಪ್ರೋಸೆಸ್ ತಿಂಗಳುಗಟ್ಟಲೆ ಆಗಲ್ಲ, ಪ್ರತಿ ಸೆಕೆಂಡ್ಗೆ ಆಗ್ತಾ ಇರುತ್ತೆ. ಪ್ರತಿ ಸೆಕೆಂಡ್ ಸಾವಿರಾರು ಬೈ ಆರ್ಡರ್ಸ್ ಬರುತ್ತೆ, ಸಾವಿರಾರು ಸೆಲ್ ಆರ್ಡರ್ಸ್ ಕೂಡ ಬರುತ್ತೆ. ಹಾಗಾಗಿ ಡಿಮ್ಯಾಂಡ್ ಮತ್ತು ಸಪ್ಲೈ ಕಂಟಿನ್ಯೂಸ್ಲಿ ಚೇಂಜ್ ಆಗ್ತಾನೆ ಇರುತ್ತೆ. ಇದೇ ಶೇರ್ ಪ್ರೈಸ್ ಮೂವ್ ಆಗೋಕ್ಕೆ ಮುಖ್ಯವಾದ ಕಾರಣ. ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ಇದೇ ರೀತಿ ವರ್ಕ್ ಆಗುತ್ತೆ. ಒಬ್ಬ ಶೇರ್ ಬೈ ಮಾಡೋಕ್ಕೆ ರೆಡಿ ಇರ್ತಾನೆ, ಇನ್ನೊಬ್ಬ ಶೇರ್ ಸೆಲ್ ಮಾಡೋಕ್ಕೆ ರೆಡಿ ಇರ್ತಾನೆ. ಯಾವಾಗ ಬೈಯರ್ ಮತ್ತು ಸೆಲ್ಲರ್ ಒಂದೇ ಪ್ರೈಸ್ಗೆ ಅಗ್ರಿ ಆಗ್ತಾರೋ ಆಗ ಟ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ. ಆ ಪ್ರೈಸ್ನ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಅಂತ ಕರಿತೀವಿ, ಅಥವಾ LTP ಅಂತಾನೂ ಕರಿತೀವಿ. ಹಾಯ್, ನಾನು ಹರೀಶ್. ಈ ವಿಡಿಯೋದಲ್ಲಿ ಶೇರ್ ಪ್ರೈಸ್ ಹೇಗೆ ಮತ್ತು ಯಾಕೆ ಮೂವ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಇದಕ್ಕಾಗಿ ನಾನು ಕೈ ಟರ್ಮಿನಲ್ ಅಲ್ಲಿ ಬಜಾಜ್ ಆಟೋ ಶೇರ್ನ ಯೂಸ್ ಮಾಡ್ತಿದ್ದೀನಿ. ನೀವಿಲ್ಲಿ ನೋಡ್ತಿರೋ ಬಜಾಜ್ ಆಟೋ ಶೇರ್ ಪ್ರೈಸ್ ಕಂಟಿನ್ಯೂಸ್ಲಿ ಮೂವ್ ಆಗ್ತಾ ಇದೆ. ಇಲ್ಲಿ ಆಗ್ತಿರೋದು ಏನಂದ್ರೆ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಬೇರೆ ಬೇರೆ ಪ್ರೈಸ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಿದ್ದಾರೆ. ಅದರಿಂದ ಶೇರ್ ಪ್ರೈಸ್ ಕೂಡ ಚೇಂಜ್ ಆಗ್ತಾ ಇದೆ. ಈ ಕಡೆ ನೀವು ಆರ್ಡರ್ ಬುಕ್ ನ ನೋಡ್ಬೋದು. ಇಲ್ಲಿ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಪ್ಲೇಸ್ ಮಾಡ್ತಿರೋ ಬಿಡ್ಸ್ ಮತ್ತೆ ಆಫರ್ಸ್ ಕಾಣಿಸುತ್ತೆ. ಬೇರೆ ಬೇರೆ ಪ್ರೈಸ್ ಅಲ್ಲಿ ಬೈ ಮತ್ತೆ ಸೆಲ್ ಆರ್ಡರ್ಸ್ ಕಂಟಿನ್ಯೂಸ್ಲಿ ಬರ್ತಾನೆ ಇರುತ್ತೆ. ಈ ಆರ್ಡರ್ಗಳು ಮ್ಯಾಚ್ ಆದಾಗ ಟ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ. ಈಗ ಮೊದಲನೇ ಸಿನಾರಿಯೋ ನೋಡೋಣ. ಒಂದು ವೇಳೆ ಬಜಾಜ್ ಆಟೋ ಸ್ಟ್ರಾಂಗ್ ಕ್ವಾರ್ಟರ್ಲಿ ಅರ್ನಿಂಗ್ಸ್ ಅನೌನ್ಸ್ ಮಾಡ್ತು ಅಂತ ಅಂದ್ಕೊಳ್ಳಿ, ಅಥವಾ ಕಂಪನಿ ಬಗ್ಗೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ಅಂದ್ಕೊಳ್ಳಿ. ಈ ನ್ಯೂಸ್ ನೋಡಿದ ಇನ್ವೆಸ್ಟರ್ಸ್ ಏನು ಯೋಚನೆ ಮಾಡ್ಬೋದು? ಈ ಕಂಪನಿ ಫ್ಯೂಚರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು, ಹಾಗೆ ಈ ಶೇರ್ ಪ್ರೈಸ್ ಇನ್ನೂ ಇನ್ಕ್ರೀಸ್ ಆಗ್ಬೋದು ಅಂತ ಯೋಚನೆ ಮಾಡ್ಬೋದಲ್ವಾ. ಈಗ ಒಬ್ಬ ಬೈಯರ್ 3,900 ರೂಪಾಯಿಗೆ ಶೇರ್ ಬೈ ಮಾಡಬೇಕು ಅಂತಿದ್ದಾನೆ ಅಂತ ಅಂದ್ಕೊಳ್ಳಿ. ಆದರೆ ಪಾಸಿಟಿವ್ ನ್ಯೂಸ್ ಬಂದ ಮೇಲೆ ಅವನಿಗೆ ಒಂದು ವಿಷಯ ಅರ್ಥ ಆಗುತ್ತೆ. ಅದೇನಂದರೆ 3,900ಕ್ಕೆ ಶೇರ್ ಸಿಗೋದು ಕಷ್ಟ ಅಂತ. ಹಾಗಾಗಿ ಅವನು ತನ್ನ ಎಕ್ಸ್ಪೆಕ್ಟೇಷನ್ ಚೇಂಜ್ ಮಾಡ್ಕೋತಾನೆ. ಈಗ ಮಾರ್ಕೆಟ್ ಪ್ರೈಸ್ ಆಗಿರೋ 3,919ಕ್ಕೆ ಬೈ ಮಾಡೋಕೆ ರೆಡಿ ಆಗ್ತಾನೆ. ಟ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ. ಶೇರ್ ಪ್ರೈಸ್ 3,909ರಿಂದ 3,919ಕ್ಕೆ ಮೂವ್ ಆಗುತ್ತೆ. ಅಂದರೆ ಡಿಮ್ಯಾಂಡ್ ಜಾಸ್ತಿ ಆಗಿದ್ರಿಂದ ಶೇರ್ ಪ್ರೈಸ್ ಕೂಡ ಜಾಸ್ತಿ ಆಯಿತು. ಈಗ ಎರಡನೇ ಸಿನಾರಿಯೋ ನೋಡೋಣ. ಒಂದು ವೇಳೆ ಬಜಾಜ್ ಆಟೋ ವೀಕ್ ಅರ್ನಿಂಗ್ಸ್ ಅನೌನ್ಸ್ ಮಾಡ್ತು ಅಂತ ಅಂದ್ಕೊಳ್ಳಿ, ಅಥವಾ ಕಂಪನಿ ಬಗ್ಗೆ ನೆಗೆಟಿವ್ ನ್ಯೂಸ್ ಬಂದಿದೆ ಅಂತ ಅಂದ್ಕೊಳ್ಳಿ. ಈಗ ಸೆಲ್ಲರ್ ತನ್ನ ಶೇರ್ಸ್ನ 4,000ಕ್ಕೆ ಸೆಲ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ. ಆದರೆ ನೆಗೆಟಿವ್ ನ್ಯೂಸ್ ಬಂದ ಮೇಲೆ ಆ ಪ್ರೈಸ್ ಸಿಗಲ್ಲ ಅನ್ನೋದು ಅವನಿಗೆ ಅರ್ಥ ಆಗುತ್ತೆ. ಹಾಗಾಗಿ ಅವನು ಎಕ್ಸ್ಪೆಕ್ಟೇಷನ್ನ ಚೇಂಜ್ ಮಾಡ್ಕೋತಾನೆ. 3,900ಕ್ಕೆ ಸೆಲ್ ಮಾಡೋಕೆ ರೆಡಿ ಆಗ್ತಾನೆ. ಬೈಯರ್ ಕೂಡ 3,900ಕ್ಕೆ ಬೈ ಮಾಡೋಕೆ ರೆಡಿ ಇರ್ತಾನೆ. ಟ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ. ಹಾಗೆ ಶೇರ್ ಪ್ರೈಸ್ 3,909ರಿಂದ 3,900ಕ್ಕೆ ಮೂವ್ ಆಗುತ್ತೆ. ಅಂದರೆ ಸಪ್ಲೈ ಇನ್ಕ್ರೀಸ್ ಆಗಿದ್ರಿಂದ ಶೇರ್ ಪ್ರೈಸ್ ಕೂಡ ಡಿಕ್ರೀಸ್ ಆಯಿತು. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಪ್ರೈಸ್ ಬಗ್ಗೆ ಎಲ್ಲರ ಅಭಿಪ್ರಾಯ ಒಂದೇ ರೀತಿ ಇರಲ್ಲ. ಕೆಲವರಿಗೆ ಕಂಪನಿ ಫ್ಯೂಚರ್ ತುಂಬಾ ಚೆನ್ನಾಗಿದೆ ಅಂತ ಅನ್ಸ್ಬೋದು, ಇನ್ನು ಕೆಲವರಿಗೆ ಕಂಪನಿ ಗ್ರೋತ್ ಸ್ಲೋ ಆಗ್ಬೋದು ಅಂತ ಕೂಡ ಅನ್ಸ್ಬೋದು. ಈ ಡಿಫ್ರೆಂಟ್ ಒಪಿನಿಯನ್ಸ್ ಇಂದಾನೆ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಕ್ರಿಯೇಟ್ ಆಗ್ತಾರೆ. ಅದೇ ಅಲ್ಟಿಮೇಟ್ಲಿ ಶೇರ್ ಪ್ರೈಸ್ ಮೂವ್ ಆಗೋಕೆ ಕಾರಣ ಆಗುತ್ತೆ. ಹಾಗಾದ್ರೆ ನಿಮಗೆ ಒಂದು ಶೇರ್ ಬೈ ಮಾಡಬೇಕು ಅಂತ ಅಥವಾ ಸೆಲ್ ಮಾಡಬೇಕು ಅಂತ ಅನ್ಸಿದ್ರೆ ಹೇಗೆ ಮಾಡ್ತೀರಾ? ಅದಕ್ಕಾಗಿ ಟ್ರೇಡಿಂಗ್ ಟರ್ಮಿನಲ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಮುಂದಿನ ವಿಡಿಯೋದಲ್ಲಿ ಅದನ್ನ ಡೀಟೇಲ್ ಆಗಿ ನೋಡೋಣ. ಈ ವಿಡಿಯೋದ ಕೀ ಟೇಕ್ ಅವೇಸ್ ಇಲ್ಲಿದೆ.